ಈ ನಟ್ಟಲ್ಲಿ ಎಕ್ಸಗನ್ ಯಾವ ಥರ ಕ್ರಿಯೇಟ್ ಮಾಡೋದು, ಓಕೆ ಆ ಥರ ನೋಡೋಣ. ಓಕೆ ಬನ್ನಿ ಅದು ಹೇಗೆ ಅಂತ ನೋಡೋಣ. ಫಸ್ಟ್ ಈ ಪೇಜನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಸ್ಕೆಚ್ ತೊಗೊಬೇಕು. ಸ್ಕೆಚ್ ತೊಗೊಂಡಿದ್ಮೇಲೆ ಇಲ್ಲಿ ಹೋಗಿ, ಇಲ್ಲಿ ಹೋದರೆ ನಿಮಗೆ ಪಾಲಿಗನ್ ಆಪ್ಷನ್ ತೋರಿಸ್ತಾ ಇದೆ ನೋಡಿ. ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಅಂತ ಇಲ್ಲಿ ಪ್ಯಾರಾಮೀಟರ್ ಕೊಟ್ಕೋಬೋದು. ಎಕ್ಸಗನ ಇಲ್ಲ ಪೆಂಟಗನ ಇಲ್ಲ ಆಕ್ಟಗನ, ಎಷ್ಟು ಬೇಕೋ ಅಷ್ಟು ನೀವು ಡಿಪೆಂಡ್ ಮಾಡ್ಕೋಬೋದು. ನಾನು 6 ಅಂತ ಡಿಪೆಂಡ್ ಮಾಡ್ತೀನಿ. ಡಿಪೆಂಡ್ ಮಾಡಿಬಿಟ್ಟು ಈ ಪೇಜ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ, ನಿಮಗೆ ಎಕ್ಸಗನ್ ಬರುತ್ತೆ. ಓಕೆ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡಿ. ನೆಕ್ಸ್ಟು ಎಕ್ಸ್ಟ್ರೂಡೆಡ್ ಕಟ್ಟಿಗೆ ಹೋಗಿ. ಕಟ್ಟಿಗೆ ಹೋಗ್ಬಿಟ್ಟು ನಿಮಗೆ ಎಷ್ಟು ಎಮ್ ಡೆಪ್ತ್ ಬೇಕು, ನಾನು 10 ಎಮ್ ಕೊಟ್ಟಿದ್ದೀನಿ. 10 ಎಮ್ ಕೊಟ್ಬಿಟ್ಟು ಓಕೆ ಅಂತ ಕೊಡಿ. ನೋಡಿ ಸಿಂಪಲ್ ಎಕ್ಸಗನ್ ಕ್ರಿಯೇಟ್ ಆಯಿತು. ಓಕೆ ಇದೇ ಥರ ನೀವು ಕೂಡ ಸಿಂಪಲ್ ಆಗಿ ಒಂದು ಎಕ್ಸಗನ್ ಕ್ರಿಯೇಟ್ ಮಾಡ್ಬೋದು ಸಾಲಿಡ್ ವರ್ಕ್ಸ್ನ ಯೂಸ್ ಮಾಡಿ. ಓಕೆ